ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ತುಳುನಾಡಿನ ಭೀಮನೆಂದೇ ಪ್ರಸಿದ್ಧನಾದ ಅಗೋಳಿ ಮಂಜಣ್ಣನ ಬಗ್ಗೆ ತಿಳಿದುಕೊಳ್ಳೋಣ. ಬನ್ನಿ, ಈಗ ನಾನು ಅಗೋಳಿ ಮಂಜಣ್ಣನ ಜನನ, ಬಾಲ್ಯ ಮತ್ತು ಅವನ ಅದ್ಭುತ ಸಾಹಸಗಳ ಬಗ್ಗೆ ನನಗೆ ತಿಳಿದಷ್ಟರ ಮಟ್ಟಿಗೆ ಹೇಳುತ್ತೇನೆ. ಸರಿಸುಮಾರು 17ನೇ ಶತಮಾನದಲ್ಲಿ ಮಂಗಳೂರಿನ ಸಮೀಪದ ಚೇಳ್ಯಾರುಗುತ್ತು ಬಗ್ಗಣ್ಣ ಅಡ್ಯಂತಾಯರ ತಂಗಿ ದುಗ್ಗು ಎಂಬವರನ್ನು ಸುರತ್ಕಲ್ ಸಮೀಪದ ಕಟ್ಲ ಎನ್ನುವ ಊರಿನ ನಾರಾಯಣ ಶೆಟ್ಟಿಯವರೊಂದಿಗೆ ವಿವಾಹ ಮಾಡಿಕೊಡಲಾಗಿತ್ತು. ಸಂತಾನ ಭಾಗ್ಯವಿಲ್ಲದ ದುಗ್ಗು ಊರಿನವರ ಕೊಂಕು ಮಾತಿನಿಂದ ಬೇಸರಗೊಂಡು ಬಪ್ಪನಾಡು ದೇವಿಗೆ ಹರಕೆ ಹೊತ್ತ ಕಾರಣ ಹುಟ್ಟಿದ ಗಂಡು ಮಗುವೇ ಮಂಜಣ್ಣ. ತನ್ನ ತಂದೆಯ ಮನೆಯಲ್ಲಿಯೇ ಬೆಳೆದಿದ್ದ ಮಂಜಣ್ಣ ಅಳಿಯಕಟ್ಟು ಸಂಪ್ರದಾಯ ಇರುವ ಕಾರಣ ಸುಮಾರು 13 ವರ್ಷದ ನಂತರ ಅವನು ತನ್ನ ಮಾವನಿಗೆ ದಂಡಯಾತ್ರೆಗೆ ಹೋಗಲು ಇದ್ದ ಕಾರಣ ತನ್ನ ತಾಯಿಯ ಮನೆಯಾದ ಚೇಳ್ಯಾರುಗುತ್ತುವಿಗೆ ಬಂದು ಅಲ್ಲಿ ತನ್ನನ್ನು ತಾನು ಕೃಷಿಯಲ್ಲಿ ತೊಡಗಿಸಿಕೊಂಡನು. ಹಾಗಾಗಿ ಚಿಕ್ಕಂದಿನಲ್ಲಿಯೇ ಅನಿವಾರ್ಯ ಕಾರಣಕ್ಕಾಗಿ ತಂದೆ ತಾಯಿಯರ ಪ್ರೀತಿಯಿಂದ ವಂಚಿತನಾದನು ಮಂಜಣ್ಣ. ಬೇಸರದಿಂದ ಕಣ್ಣೀರು ಹಾಕುತ್ತಾ ತಂದೆ ತಾಯಿಯನ್ನು ಬಿಟ್ಟು ಬಂದ. ಅವನಿಗೆ ಬಕಾಸುರನ ಹಾಗೆ ಎಷ್ಟು ತಿಂದರೂ ಸಾಕಾಗುವುದೇ ಇಲ್ಲ. ಅಗೋಳಿ ಎಂದರೆ ಅನ್ನ ಬೇಯಿಸುವ ದೊಡ್ಡ ಪಾತ್ರೆ. ಅದರಲ್ಲಿದ್ದ ಎಲ್ಲ ಅನ್ನವನ್ನು ಒಬ್ಬನೇ ತಿನ್ನುತ್ತಿದ್ದ. ಹಾಗಾಗಿ ಅವನಿಗೆ ಅಗೋಳಿ ಮಂಜಣ್ಣ ಎಂಬ ಹೆಸರು ಬಂತು. ಅವನಿಗೆ ಅವನ ತಾಯಿ ಊಟ ಬಡಿಸಿದರೆ ಮಾತ್ರ ಹೊಟ್ಟೆ ತುಂಬುತ್ತಿತ್ತಂತೆ. ಹಾಗಾಗಿ ಅವನಿಗೆ ಎಷ್ಟು ತಿಂದರೂ ಸಾಲದೇ ಇದ್ದಾಗ ಕುಡಿನಿಯ ಬಂಡೆಯು ಕಡಬು ಆಗಿರಬೇಕಿತ್ತು, ಗುಜ್ಜರ ಕೆರೆಯ ನೀರು ಹಾಲು ಆಗಬೇಕಿತ್ತು ಮತ್ತು ನನ್ನ ಅಮ್ಮ ನನಗೆ ಊಟ ಬಡಿಸಬೇಕು, ನಾನು ಕುಳಿತು ಊಟ ಮಾಡಬೇಕು ಎಂದಿದ್ದನಂತೆ. ಇದು ಅವನ ಆಹಾರದ ಬಗೆಗಿನ ಅಪಾರ ಬಯಕೆಯನ್ನು ಸೂಚಿಸುತ್ತದೆ. ತನ್ನ ಬಾಹುಬಲದಿಂದ ಬಹುಸಂಖ್ಯೆಯಲ್ಲಿ ಸಾಹಸಗಳನ್ನು ಮಾಡುತ್ತಾ ಜನಮಾತೃಕನಾದನು. ಅಗೋಳಿ ಮಂಜಣ್ಣನ ಮಹಾನ್ ಸಾಹಸಗಳಲ್ಲಿ ಒಂದು ಯಾವುದೆಂದರೆ, ಅವನು ಎರ್ಮಾಳಿನಿಂದ ಸುಮಾರು 9 ಕಿಲೋಮೀಟರ್ ದೂರದಲ್ಲಿರುವ ಬಪ್ಪನಾಡು ದುರ್ಗಾಪರಮೇಶ್ವರಿ ದೇವಸ್ಥಾನದವರೆಗೆ ಒಂದು ಭಾರೀ ಗಾತ್ರದ ಶಿಲೆಯನ್ನು ಹೊತ್ತು ತಂದಿದ್ದಾನೆ. ಇಂದಿನ ಕ್ರೇನ್ಗಳು ಹೊತ್ತು ತರುವಂತಹ ದಂಬೆಕಲ್ಲನ್ನು ಒಬ್ಬನೇ ಹೊತ್ತು ತಂದದ್ದು ಅವನ ಶಕ್ತಿ ಮತ್ತು ಸಾಹಸವನ್ನು ಪ್ರತಿಬಿಂಬಿಸುತ್ತದೆ. ಆ ಕಲ್ಲು ಈಗಲೂ ಆ ದೇವಸ್ಥಾನದಲ್ಲಿದೆ. ಅವನು ಶಕ್ತಿಶಾಲಿಯಾಗಿದ್ದು ದೈವಾಂಶ ಸಂಭೂತ ವ್ಯಕ್ತಿ ಎಂಬಂತೆ ತೋರುತ್ತಿದ್ದನು. ತಾನು ಇಕ್ಕೇರಿ ಅರಸರ ಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾಗ ದಕ್ಷಿಣ ಕನ್ನಡಕ್ಕೆ ಆಗಾಗ ದಾಳಿ ಮಾಡುತ್ತಿದ್ದ ಕೇರಳದ ಕೋಲತ್ತೀರಿ ಅರಸರನ್ನು ತಡೆಯುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ದನು. ಅವನ ಸಾಹಸವು ಅವನನ್ನು ಜನಪ್ರಿಯ ಮಾಡಿದ ಕಾರಣ ಅವನ ಕಥೆಗಳು, ಕಾದಂಬರಿ, ಕವಿತೆ, ಪಾಡ್ದನಗಳಲ್ಲಿ ನಿರಂತರವಾಗಿ ಉಳಿದಿದೆ. ಆದರೂ ಅವನ ವೈಯಕ್ತಿಕ ಜೀವನ, ಅವನ ಕಾಲಘಟ್ಟ ಮತ್ತು ವೈವಾಹಿಕ ಸ್ಥಿತಿಯ ಕುರಿತು ಗೊಂದಲಗಳಿದ್ದರೂ ಆತನ ಕುರಿತಾದ ಕಥೆಗಳು ತುಳುನಾಡಿನಲ್ಲಿ ಜನಪದ ಕಥೆಗಳಾಗಿ ಜೀವಂತವಾಗಿವೆ. ಮತ್ತೊಂದು ಸಾಹಸಮಯ ಘಟನೆ ಎಂದರೆ, ಅವನು ಪ್ರತಿದಿನ ಗೋಶಾಲೆಗೆ ಹಸಿರು ಎಲೆಗಳನ್ನು ತರುತ್ತಿದ್ದನು. ಒಮ್ಮೆ ಅವನು ತಂದಿದ್ದ ಎಲೆಗಳ ರಾಶಿ ಎಷ್ಟಿತ್ತೆಂದರೆ ಅದರೊಳಗೆ ಒಂದು ಕಾಡು ಹಂದಿ ಇದ್ದದ್ದು ಅವನಿಗೆ ಗೊತ್ತಾಗಲಿಲ್ಲ. ಅವನು ಸೊಪ್ಪಿನ ಕಟ್ಟನ್ನು ಕೆಳಗಿಳಿಸಿದಾಗ ಗೋಶಾಲೆಯಲ್ಲಿ ಕೆಳಗಿದ್ದ ಬೀಸುವ ಕಲ್ಲು ಭೂಮಿಯೊಳಗೆ ಹೂತು ಹೋಯಿತಂತೆ. ಇದರಿಂದ ಅವನು ಹೊರುವ ಭಾರ ಎಷ್ಟಿತ್ತೆಂದು ತಿಳಿಯುತ್ತದೆ. ಅದೇ ರೀತಿ ಒಂದು ಬಾರಿ ಊರಿನಲ್ಲಿ ಜಾನುವಾರುಗಳಿಗೆ ಮೇವಿನ ಕೊರತೆ ಉಂಟಾಗಿತ್ತು. ಈ ಸಮಯದಲ್ಲಿ ತಮ್ಮ ಸಾಧಾರಣವಲ್ಲದ ಶಕ್ತಿಯನ್ನು ಬಳಸಿ ಜಾನುವಾರುಗಳಿಗೆ ಅಗತ್ಯವಿದ್ದಷ್ಟು ಮೇವನ್ನು ತಂದುಕೊಟ್ಟು ಅವುಗಳ ಹಸಿವನ್ನು ನೀಗಿಸಿದನು. ಮತ್ತೊಂದು ಸಾಹಸಮಯ ಘಟನೆ ಎಂದರೆ, ಎರ್ಮಾಡು ಜಾತ್ರೆಯಲ್ಲಿ ಕಬ್ಬು ಇರುವ ಕಟ್ಟನ್ನು ಮುರಿದು ತುಂಡು ಮಾಡುವ ಪಂಥ ಇರುತ್ತಿತ್ತು. ಅವನ ಸಾಹಸವನ್ನು ಮತ್ತು ಅವನ ಹೊಗಳಿಕೆಯನ್ನು ನೋಡಿ ತಡೆಯಲಾರದ ಕೆಲವರು ಆ ಕಬ್ಬು ಇರುವ ಕಟ್ಟಿನ ಒಳಗೆ ಕಬ್ಬಿಣದ ಸರಳನ್ನು ಇಟ್ಟು ಅವನೊಂದಿಗೆ ಪಂಥ ಕಟ್ಟುತ್ತಾರೆ. ಇವನಿಗೆ ಅದೆಲ್ಲ ಯಾವ ಲೆಕ್ಕ? ಆ ಕಬ್ಬಿನ ಕಡ್ಡಿಯನ್ನು ತುಂಡು ಮಾಡಿದ ಹಾಗೆ ತುಂಡು ಮಾಡಿ ಬಿಸಾಕಿದನು. ಹಿಂದೆ ಮುಲ್ಕಿ ಸೀಮೆಯಲ್ಲಿ ಕಂಬಳದ ಕರೆ ಇರಲಿಲ್ಲ. ದುಗ್ಗಣ್ಣ ಸಾವಂತರ ಕಾಲದಲ್ಲಿ ಕಂಬಳ ಕೆರೆ ನಿರ್ಮಾಣ ಮಾಡುವ ಜವಾಬ್ದಾರಿಯನ್ನು ಅಗೋಳಿ ಮಂಜಣ್ಣನಿಗೆ ನೀಡಿದರು. ಆಗ ಅವನು ಪಣಂಬೂರು
ಕಂಬಳಗೆರೆಗೆ ಹೋಗಿ ಅದನ್ನು ಅಳೆದು ಮತ್ತು ಅಲ್ಲಿನ ಸ್ವಲ್ಪ ಮಣ್ಣನ್ನು ತನ್ನ ಕೌಪೀನದಲ್ಲಿ ಕಟ್ಟಿಕೊಂಡು ಬಂದು ಮುಲ್ಕಿಯಲ್ಲಿ ಅದೇ ರೀತಿಯ ಕಂಬಳಗೆರೆ ನಿರ್ಮಿಸಿ ಆ ಮಣ್ಣನ್ನು ಅದಕ್ಕೆ ಹಾಕಿ ಪಣಂಬೂರಿನ ಕಂಬಳದ ಗುಣವೇ ಮುಲ್ಕಿ ಕಂಬಳದಲ್ಲೂ ಇರಬೇಕೆಂದನು. ಹಾಗಾಗಿ ಮುಲ್ಕಿಯಲ್ಲೂ ಅರಸು ಕಂಬಳ ಪ್ರಾರಂಭವಾಯಿತು. ಕೊನೆಗೆ ಅವನ ಸಾಹಸವನ್ನು ನೋಡಿ ತಡೆಯಲಾರದ ಅವನ ವೈರಿಗಳು ಅವನನ್ನು ಮೋಸದಿಂದ ಕೊಂದರು ಎಂದು ಹೇಳುವುದಕ್ಕೆ ನನಗೆ ತುಂಬ ಬೇಸರವಾಗುತ್ತದೆ. ತುಳುನಾಡನ್ನು ಶತ್ರುಗಳಿಂದ ಹಲವು ಬಾರಿ ರಕ್ಷಣೆ ಮಾಡಿದ ಮಂಜಣ್ಣನನ್ನು ಊಟಕ್ಕೆಂದು ಕರೆದು ಅವನು ದಾರಿಯಲ್ಲಿ ಬರುತ್ತಿರುವಾಗ ಅಡಗಿ ಕುಳಿತು ಅವನಿಗೆ ದೂರದಿಂದಲೇ ಬಾಣ ಬಿಟ್ಟು ಕೊಂದರು ಎಂದು ಹೇಳುವುದರೊಂದಿಗೆ ಮಂಜಣ್ಣನ ಕಥೆಯನ್ನು ಬೇಸರದಿಂದ ಮುಗಿಸುತ್ತೇನೆ. ಹೀಗೆ ಹಲವಾರು ಸಾಹಸಗಳನ್ನು ಮಾಡಿ ತನ್ನ ತುಳುನಾಡಿನ ರಕ್ಷಣೆಗಾಗಿ ಹೋರಾಡಿದ ಒಬ್ಬ ವೀರ ಪುರುಷ ಆಗಿದ್ದ ಮಂಜಣ್ಣ. ಹಾಗಾಗಿ ಅವನಿಗೆ ತುಳುನಾಡಿನ ಭೀಮನೆಂದೂ ಕರೆಯುತ್ತಾರೆ. ಅವನ ಸಾಹಸಗಳು ಮತ್ತು ಶೌರ್ಯವು ತುಳುನಾಡಿನ ಇತಿಹಾಸದಲ್ಲಿ ಈಗಲೂ ಶಾಶ್ವತವಾಗಿ ಉಳಿದಿದೆ. ಈಗಲೂ ಚೇಳ್ಯಾರುಗುತ್ತುವಿನಲ್ಲಿ ಅವನ ತಾಯಿ ದುಗ್ಗುಶೆಟ್ಟಿಗೆ ಕೋಣೆಯೊಂದಿದೆ. ಕಥೆಯನ್ನು ಕೇಳಿದ ನಿಮಗೆಲ್ಲರಿಗೂ ಧನ್ಯವಾದಗಳು.